ಅಂತೂ ಇಂತೂ 67 kg ಬಂದೆ. ವೆಲ್ಕಮ್ ಟು ಡೇ 20 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. 20 ದಿನದ ಹಿಂದೆ ನಾನು ಸುಮಾರು 68.75 kg ಇದ್ದೆ, ಹತ್ತತ್ರ 69 kg ಇದ್ದೆ. ಇವಾಗ ಸುಮಾರು 67 kg ಇದ್ದೀನಿ. ಅಂದರೆ ಸುಮಾರು ಒಂದು 1.75 kg ವೆಯ್ಟ್ ಕಡಿಮೆ ಆಗಿದೆ. ಆದರೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಏನು ಗೊತ್ತಾ? ನನ್ನ ಬಿಗ್ಗೆಸ್ಟ್ ಪ್ರೋಗ್ರೆಸ್ ಸ್ಕೇಲ್ನಲ್ಲಿ ಕಾಣಿಸ್ತಿರೋ ನಂಬರ್ ಅಲ್ಲ, ನನ್ನ ಫಿಸಿಕಲ್ಲಿ ಕಾಣಿಸ್ತಿರೋ ಶಾರ್ಪ್ನೆಸ್. ಡೇ 0ಗೆ ನನ್ನ ಫಿಸಿಕ್ನ ಕಂಪೇರ್ ಮಾಡಿದ್ರೆ ಈಗ ಬಾಡಿ ಸ್ವಲ್ಪ ಲೀನ್ ಮತ್ತು ಶಾರ್ಪ್ ಆಗಿ ಕಾಣಿಸ್ತಾ ಇದೆ. ಆದರೆ ನೀವು ಇಲ್ಲಿ ಒಂದು ಮಿಸ್ಟೇಕ್ ಮಾಡಬೇಡಿ, ಏನಂದರೆ 1.75 kg ಕಡಿಮೆ ಆಗಿದೆ ಅಂತ ಇದನ್ನೇ ನಾವು ಪ್ಯೂರ್ ಫ್ಯಾಟ್ ಲಾಸ್ ಅಂತ ಅಂದ್ಕೊಳ್ಬಾರ್ದು ಯಾವತ್ತು. ವೆಯ್ಟ್ನಲ್ಲಿ ವಾಟರ್ ಇರುತ್ತೆ, ಗ್ಲೈಕೋಜನ್ ಇರುತ್ತೆ, ಡೈಜೆಸ್ಟಿವ್ ಕಂಟೆಂಟ್ಸ್ ಕೂಡ ಇರ್ತವೆ. ಆದರೆ ನಿಮ್ಮ ವೆಯ್ಟ್ ಟ್ರೆಂಡ್ ಯಾವತ್ತು ಡೌನ್ಗ್ರೇಡ್ ಅಂದರೆ ಡೌನ್ ಆಗ್ತಾ ಇದೆ, ಫಿಸಿಕ್ ಕೂಡ ಸ್ಲೋಲಿ ಶಾರ್ಪ್ ಆಗ್ತಾ ಇದೆ ಅಂದರೆ ನಾವು ಸರಿಯಾದ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಫ್ಯಾಟ್ ಲಾಸ್ ಒಂದು ವಾರದಲ್ಲಿ ಏನು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ನಿಮ್ಗೆ ತೋರಿಸಲ್ಲ. ಸ್ಮಾಲ್ ಚೇಂಜಸ್ ಅಕ್ಯುಮುಲೇಟ್ ಆಗಿ ಒಂದಿನ ಅದು ದೊಡ್ಡ ಡಿಫ್ರೆನ್ಸ್ ಆಗಿ ಕಾಣಿಸುತ್ತೆ. ಸೊ ನೀವು 2-3 ವೀಕ್ ಡಯಟ್ ಫಾಲೋ ಮಾಡಿ ನನ್ನಲ್ಲಿ ಏನೂ ಚೇಂಜಸ್ ಕಾಣ್ತಾ ಇಲ್ಲ ಅಂತ ಡಿಪ್ರೆಷನ್ ಥರ ಫೀಲ್ ಮಾಡ್ತಾ ಇದ್ರೆ ಸ್ವಲ್ಪ ಪೇಷನ್ಸ್ ಇಡಿ. ನಿಮ್ಮ ಸ್ಕೇಲ್ ನಂಬರ್, ನಿಮ್ಮ ಪ್ರೋಗ್ರೆಸ್ ಫೋಟೋಸ್ ಮತ್ತು ನಿಮ್ಮ ವೇಸ್ಟ್ ಮೆಜರ್ಮೆಂಟ್ ಇವೆಲ್ಲವೂ ನಿಮ್ಮ ಒಂದು ಫಿಸಿಕ್ ಅಂತ ಹೇಳೋಕೆ ಮ್ಯಾಟ್ರ್ ಆಗುತ್ತೆ. ಸೊ ಇವೆಲ್ಲವನ್ನು ಒಟ್ಟಿಗೆ ನೋಡಿ ಡಿಸೈಡ್ ಮಾಡಿ. ಸ್ಪೀಡ್ಗಿಂತ ಯಾವತ್ತೂ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಇದನ್ನು ನಾನು ಡೇ 1 ಇಂದನೂ ಹೇಳ್ತಾ ಇದ್ದೀನಿ. ಸಿಗುವ ನಾಳೆ. ಬಾಯ್ ಬಾಯ್.